ಸರ್ ನಾವು ಟಮಟೆ ಬೆಳೆ ಬೆಳೆದಿದ್ದೇವೆ. ಭಾಳ ಲಾಸ್ ಆಗಿದೆ ಸರ್ ಈ ವರ್ಷ. ನಮಗೆ ನಾವು ಒಂದೂವರೆ ಎಕರೆಯಲ್ಲಿ ನಾವು 1,10,000 20,000 ಗಂಟಲೆ ಬಂಡವಾಳ ಹಾಕಿದ್ದೇವೆ ಸರ್. ಆ ಖರ್ಚು ಸಮೇತ ನಮಗೆ ಬಂದಲ್ಲಿ ಈ ವರ್ಷ. ಇಳುವರಿನೂ ಭಾಳ ಕಮ್ಮಿ ಇದೆ. ಬಂಡವಾಳ ಮಾತ್ರ ಜಾಸ್ತಿ ಹಾಕ್ಬೇಕು ಸರ್ ಇದಕ್ಕೆ ಟೊಮೊಟೊ ಬೆಳೆಗೆ. ಆದರೆ ರೋಗ ಒಂದು ಇದಾಗಿ ಗಿಡಗಳಿಗೆ ತಾಗಿ ಭಾಳ ಇದಾಗಿದೆ. ಇಳುವರಿನೂ ಕಮ್ಮಿ ಬಂದಿದೆ ಈ ವರ್ಷ. ಬಿಸಿಲು ಜಾಸ್ತಿ ಇರೋದ್ರಿಂದ ಇಳುವರಿನೂ ಕಮ್ಮಿ ಬಂದಿದೆ. ನಮಗೆ ಭಾಳ ಲಾಸ್ ಆಗಿದೆ ಸರ್ ಇದು. 1.5 ಎಕರೆ ಟಮಟಲ್ಲಿ ನಾನು 1,20,000 ಖರ್ಚು ಮಾಡಿದ್ದೀನಿ. ಆದರೆ ಅದು ಖರ್ಚು ಸಮೇತ ಬಂದಿಲ್ಲ ಸರ್ ನಮಗೆ. ಇದು ಸರ್ಕಾರ ಇದಕ್ಕೆ ಏನಾರ ಒಂದು ಬೆಂಬಲ ಬೆಲೆ 1 ಕೆ ಜಿ 35 ರೂಪಾಯಿ 40 ರೂಪಾಯಿ ಏನಾರು ಕೊಟ್ಟರೆ ರೈತರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತೇನೆ ಸರ್. ಏನೆಲ್ಲ ಖರ್ಚಾಗುತ್ತೆ ಸಸಿ? ಸರ್ ಸಸಿಗೆ 1 ರೂಪಾಯಿ ಒಂದು ಸಸಿ ತೊಗೊಂಬರ್ತೀವಿ. ಆಮೇಲೆ ಹಚ್ಚೋದ್ರಿಗೆ ಕೂಲಿಯರ್ ಲೇಬರ್ಸಿಗೆ ಇಷ್ಟ ಅಂತ ಐತೆ, ಅದು ಕೊಡಬೇಕು. ಬೇಸಿಗೆ ಖರ್ಚಿದೆ. ಆಮೇಲೆ ಔಷಧಿ ಖರ್ಚಿದೆ. ಉರಿ ಟಂಗ್ಸು ಗೂಟ 1 ಕೆ ಜಿ ಉರಿ ಈಗ 200-220 ರೂಪಾಯಿ ಇದೆ ಉರಿ. ಆಮೇಲೆ ಟಂಗ್ಸು ಮತ್ತು ಒಂದು ಗೂಟ ತೊಗೋಬೇಕಂದ್ರೆ 15-16 ರೂಪಾಯಿ ಇದೆ. ಇಷ್ಟೆಲ್ಲ ಖರ್ಚಿದೆ ಸರ್ ಇದು. ಔಷಧಿ ಒಂದು ಸತಿಗೆ 2,000-3,000-4,000 ರೂಪಾಯಿ ಔಷಧಿ ಹೊಡಿಬೇಕು ನಾವು 1.5 ಎಕರೆಯಲ್ಲಿ. ಮಿನಿಮಮ್ 5,000 ರೂಪಾಯಿ ಆಕತಿ. ಲೇಬರ್ಸ್ ಅವ್ರು ಔಷಧಿ ಹೊಡೆದು ಎಲ್ಲ ಸೇರಿಸಿ ಈ ಥರ ಭಾಳ ಕಷ್ಟ ಆಗಿದೆ ಸರ್. ಅದಕ್ಕೆ ಮಿನಿಮಮ್ ಬೆಲೆ ಕೊಟ್ಟರೆ ಸರ್ಕಾರದಿಂದ 35-40 ರೂಪಾಯಿ ನಮಗೆ ಮಿನಿಮಮ್ ಬೆಲೆ ಕೊಟ್ಟರೆ ಟೊಮಟೆಗೆ ರೈತರಿಗೆ ಅನುಕೂಲ ಆಗುತ್ತೆ ಸರ್. ಒಂದು ಎಕರೆಗೆ ಎಷ್ಟು ಟೊಮೊಟೊ ಕಿತ್ತಾರೆ ಒಂದು ಸತಿ ಕಿತ್ತಾರೆ? ಸರ್ ಇಳುವರಿ ಚೆನ್ನಾಗಿ ಬಂದರೆ 1 ಎಕರೆಗೆ ಒನ್ ಟೈಮಲ್ಲಿ 60-70 ಬಾಕ್ಸು 100 ತನಕ ಹರಿಬೋದು ಸರ್. ಇಳುವರಿ ಬರಲಿಲ್ಲ ಅಂದರೆ 1 ಎಕರೆಗೆ 10 ಬಾಕ್ಸೂ ಬರಲ್ಲ ಸರ್. 10-20 ಬಾಕ್ಸೂ ಬರಲ್ಲ. ಆ ಥರ ಆಗ್ಬಿಡುತ್ತೆ ಸರ್. ಈ ವರ್ಷ ಅದೇ ಥರ ಸರ್ ಆಗಿರೋದು. ಆದರೆ ಬೇರೆ ರೇಟು ಸಹ ಕಮ್ಮಿ ಇದೆ ಸರ್ ಈ ವರ್ಷ. ಒಂದು ಬಾಕ್ಸಿಗೆ 200-250 ರೂಪಾಯಿ 300 ರೂಪಾಯಿ ಅಷ್ಟೇ ಸರ್. ರೈತರಿಗೆ ಭಾಳ ಲಾಸ್ ಆಗುತ್ತೆ ಸರ್. ಆ ರೇಟ್ ಸಿಕ್ಕರೆ ಅವ್ನು ಹಾಕಿದ ಗಂಟು ಸಮೇತ ಬರಲ್ಲ ಸರ್ ಇದರಲ್ಲಿ. 250 ರೂಪಾಯಿ 300 ರೂಪಾಯಿ ರೈತರು ಕೊಟ್ಟರೆ ಅಂದರೆ ಒಂದು ಬಾಕ್ಸಿಗೆ 26 ಕೆ ಜಿ ಇರುತ್ತೆ ಸರ್. ಅದು 26 ಕೆ ಜಿಗೆ 250 ರೂಪಾಯಿ ಕೊಟ್ಟನೆ ಅಂದರೆ ರೈತರಿಗೆ ಭಾಳ ಲಾಸ್ ಆಗುತ್ತೆ ಸರ್. ಅದು ಮಿನಿಮಮ್ ಬೆಲೆ 35-40 ರೂಪಾಯಿ ಮಾಡಿದರೆ ರೈತರಿಗೆ ಅನುಕೂಲ ಆಗುತ್ತೆ ಸರ್ ಟೊಮೊಟೊ ಬೆಳೆಗಾರರಿಗೆ. ನಿಮ್ಮ ಹೆಸರು? ರಾಜು ಸರ್.